15 ವರ್ಷದ ಹಿಂದಿನ ಚಿತ್ರರಂಗ ಈಗಿನ ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಇದೆ, ಯಾವ ತರ ಹೋಗ್ತಾ ಇದೆ ಅಂತ ನೀವೇನಾದ್ರು ಅಬ್ಸರ್ವ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಸರ್ ಅಬ್ಸರ್ವ್ ಮಾಡೋದಾದ್ರೆ ಟೆಕ್ನಿಕಲ್ ಇವಾಗ ತುಂಬಾ ಸ್ಟ್ರಾಂಗ್ ಆಗಿದೆ. ಆ, ಅದೇ ತರ ಹೀರೋಗಳು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದಾರೆ, ದೊಡ್ಡ ದೊಡ್ಡ ಹಿಟ್ ಕೊಟ್ಟಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾನೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರು ದೊಡ್ಡ ಸಿನಿಮಾ ಮಾಡಿದ್ಮೇಲೆ ಮತ್ತೆ ಚಿಕ್ಕ ಸಿನಿಮಾ ಮಾಡಕ್ ಆಗಲ್ಲ. ಹಂಗಾಗ್ಬಿಟ್ಟು ನಮ್ಮ ಇಂಡಸ್ಟ್ರಿ ಸ್ವಲ್ಪ ಬೆಳಿಬೇಕಂತಂದ್ರೆ ಮತ್ತೆ ಏನು ಹೊಸ ಆರ್ಟಿಸ್ಟ್ಗೆ ಅವಕಾಶ ಮಾಡಿಕೊಡ್ಬೇಕು, ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವಾಗ ನಮ್ದು ಏನಾಗುತ್ತೆ, ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳೆಯೋಕ್ಕೆ ಸ್ಟ್ರಾಂಗ್ ಆಗುತ್ತೆ. ಇವಾಗ SR ತಗೊಳ್ಳಿ, ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ, 2 ಸಿನಿಮಾ ಮಾಡ್ತಾ ಇದ್ದಾರೆ, ರಾಮಾಯಣ, ಟಾಕ್ಸಿಕ್. ಯಾಕಂದ್ರೆ ಅವ್ರದ್ದು ದೊಡ್ಡ ಬಜೆಟ್ ಸಿನಿಮಾ, ಅಲ್ಲೇ ಡೇಟ್ಸ್ ಕೊಡ್ತಾರೆ. ಹಂಗಾಗ್ಬಿಟ್ಟು ಮತ್ತೆ ರಿಟರ್ನ್ಗೆ ಇನ್ನೊಬ್ರು ಡೇಟ್ ಕೊಡ್ಬೇಕಂತಂದ್ರೆ ಆಗಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಅದೇ ಎಳಿತಾ ಹೋಗುತ್ತೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಗಳೇ ಅಲ್ಲಿ ಹೋದಾಗ ಇನ್ನು ಇರೋರೇ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 4-5 ಸ್ಟಾರ್ಗಳು. ದಿನೇವಿ ಸಾರು, ದರ್ಶನ್ ಸಾರು, ಸುದೀಪ್ ಸಾರು, ಆಮೇಲೆ ಶಿವಣ್ಣ ಅವರು, ಗಣೇಶ್ ಸಾರು, ಇಷ್ಟು ಇದ್ದಾರೆ. ಇವರೆಲ್ಲ ಆಲ್ಮೋಸ್ಟ್ ಒಂದು 6 ತಿಂಗಳು 7 ತಿಂಗಳು ಇವ್ರಗಳಿಗೆ ಡೇಟ್ ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ಅವಕಾಶ ಕೊಡಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂತಂದ್ರೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು, ಹೊಸ ಹೀರೋಗಳಿಗೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ ಸಾಧ್ಯ. ಇವಾಗ ಉದಾಹರಣೆಗೆ ತಗೊಳ್ಳಿ, ಈಗ SR ತಾಯಿ ಇದಾರಲ್ಲ, ಅವರೇ ತಗೊಳ್ಳಿ, ಈಗ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಅವ್ರದೇ ಒಂದು ಬ್ಯಾನರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ನಮ್ಗೆ ಹೊಸ ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಇದೆ, ಅವಕಾಶಗಳು ಸಿಗ್ತವೆ ನಮ್ಗೆ. ಇಷ್ಟು ಹೇಳಕ್ ಇಷ್ಟಪಡ್ತಿದೀನಿ. ಇನ್ನೊಂದು ನೀವು ಮಾತಾಡ್ತಾ ಹೇಳಿದ್ರೆ, ಇವಾಗ ಏನಂತಂದ್ರೆ ಮೇಕಪ್, ನಾವು ಅಂದ್ರೆ ಒಂದು ಸಿನಿಮಾಗೆ ಮೇನ್ ಅಂಶನೇ ಮೇಕಪ್. ಕಲಾವಿದರು ನಮ್ಮ ಮೇಕಪ್ ಮಾಡ್ತಿದ್ರೆ ನಮಗೆ ಅಂದ್ರೆ ನಮ್ಮ ಮೇಕಪ್ ಸೆಟ್ಗೆ ಕೈ ಮುಗಿದು ಅವರು ಕೂರ್ತಾರೆ. ಅಂತ ಒಂದು ಗೌರವ ಕೊಡೋ ವೃತ್ತಿಗೆ ಯಾರು ನಮ್ಮನ್ನ ಗುರಿ ತೆಡಿತಾ ಇಲ್ಲ. ಯಾವುದೇ ಒಂದು ಅವಾರ್ಡ್ ಫೈದೆ ಇರಲಿ, ಎಲ್ಲಾ ಕ್ಯಾಟಗರಿಗೆ ಇರುತ್ತೆ, ಮೇಕಪ್ ಮ್ಯಾನ್ ಕ್ಯಾಟಗರಿಗೆ ಯಾವ್ದು ಅವಾರ್ಡ್ ಇಲ್ಲ. ಈ ಒಂದು ಕೂಡ ಅಳಲು ಇದ್ದೇ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನ್ಗೆ ಇದ್ರ ಬಗ್ಗೆ ತುಂಬಾ ನೋವಿದೆ. ನಾನು ಕೂಡ 16 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮೇಕಪ್ ಆರ್ಟಿಸ್ಟ್ನ ಯಾರು ಗುರ್ತಿಸಲ್ಲ. ಈಗ ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ಒಂದು ಸಿನಿಮಾ ಮಾಡಿದೆ, ಇಬ್ಬನಿ ತಬ್ಬಿದ ಇಳಿಯಲಿ ಅಂತ. ಅದರಲ್ಲಿ ಒಂದು ಕ್ಯಾರೆಕ್ಟರ್, ಒಂದು ಲುಕ್ ಮಾಡಿದ್ದೆ, ಬಾಲ್ಡ್ ಗೆಟಪ್. ಅದಕ್ಕೆ ನಾನು ಎಲ್ರು ಹೇಳ್ತಾರೆ ಕಷ್ಟಪಟ್ಟೆ ಅಂತ. ಬಟ್ ನಾವು ಕಷ್ಟ ಪಡಬಾರ್ದು. ನಾವು ಕೆಲಸನ ತುಂಬಾ ಇಷ್ಟಪಟ್ಟು ಮಾಡ್ಬೇಕು ಕೆಲಸನ. ಅದು ನಮಗೆ ಸಕ್ಸಸ್ ಕೊಡುತ್ತೆ. ಕಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟದಲ್ಲೇ ಹೊರಟೋಗುತ್ತೆ. ಅದಕ್ಕೆ ನಾವು ಯಾವ್ದಾದ್ರು ಒಂದು ಚಿಕ್ಕ ಕೆಲಸ ಅಂತಿರ್ಲಿ, ಇಷ್ಟಪಟ್ಟು ಮಾಡ್ಬೇಕು. ಅದಕ್ಕೆ ನಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಈಗ ನೋಡಿ, ನಾನು ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ, ಒಂದು ಲುಕ್ ಕೊಟ್ಟಂತ ಸಿನಿಮಾ ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಅಂಕಿತಾ ಅಮರ್ ಮೇಡಮ್ಗೆ ಒಂದು ಲುಕ್ ಮಾಡಿದ್ದೆ. ಅದು ಸಿನಿಮಾ ಕೂಡ ಹಿಟ್ ಆಯ್ತು. ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಅವಾರ್ಡ್ಗೆ ನಂದ ಹೆಸರು ಕೂಡ ನಾಮಿನಿ ಆಗಿತ್ತು. ಪ್ರಜಾವಾಣಿಯವರು ಅವಾರ್ಡ್ ಕೊಟ್ರಲ್ಲ ಮೊನ್ನೆ, ಅದಕ್ಕೂ ನಂದು ನಾಮಿನಿ ಆಗಿತ್ತು. ಬಟ್ ಆಗ್ಲಿಲ್ಲ. ಬಟ್ ಮುಂದಕ್ಕೆ ನಮ್ಮಂತ ಕಲಾವಿದರನ್ನ ಗುರುತಿಸಿ ಅವಾರ್ಡ್ ಕೊಡೋಂಥ ಅವಕಾಶ ಸಿಕ್ಕರೆ ನಮಗೆ ತುಂಬಾ ಒಳ್ಳೇದಾಗತ್ತೆ. ನಾವು ಕೂಡ ಬೆಳಿತೀವಿ. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕನ್ನೋ ಬೆಳವಣಿಗೆ ನಾವು ಬೆಳೆಸ್ಕೊಂತೀವಿ. ಇಷ್ಟು ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ಇವಾಗ ಏನಂತಂದ್ರೆ, ನೀವು ಇಲ್ಲಿವರೆಗೂ ನೀವು ಸಾಕಷ್ಟು ರೀತಿಯ ಪ್ರಾಸ್ಥೆಟಿಕ್ ಮೇಕಪ್ ಗಳನ್ನ ಮಾಡಿದೀರಾ. ಅಂದ್ರೆ ವೆರೈಟಿ ವ್ಯಕ್ತಿಗಳಿಗೆ ಮಾಡಿದೀರಾ, ಅಥವಾ ಮೇಕಪ್ ಆ ಒಂದು ವಿಧ ಇರುತ್ತೆ, ವೆರೈಟಿ. ಸೊ ನಿಮ್ಗೆ ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಯಾವ್ದು ಒಂಥರ ಒಂದು ಡಿಫಿಕಲ್ಟ್ ಆಗಿತ್ತು, ಈ ಒಂದು ಮೇಕಪ್ ತುಂಬಾ ಡಿಫಿಕಲ್ಟ್ ಚಾಲೆಂಜಸ್ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಮತ್ತೆ ಇನ್ನೊಂದು ಪ್ರಶ್ನೆ, ಅದ್ರಲ್ಲೇ ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಈ ತರ ಒಂದು ನಾನು ಮೇಕಪ್ ಮಾಡಬೇಕು, ಪ್ರಾಸ್ಥೆಟಿಕ್ ಮೇಕಪ್ ಅಂದ್ರೆ ಯಾವ್ದು ಮಾಡ್ತೀರಾ ಅಂತ? ಸರ್, ನಾನು ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟಪಡ್ತೀನಿ. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂತೀನಿ ವರ್ಕನ್ನ. ಆ ಥರ ಮಾಡಿದಂಥ ವರ್ಕು ಇಬ್ಬನಿ ತಬ್ಬಿದ ಹಿಳಿಯಲ್ಲಿ. ಅದಕ್ಕೆ ನಾನು ತುಂಬಾ ಅಂದ್ರೆ ಚಾಲೆಂಜ್ ಆಗಿ ತೊಗೊಂಡು ಮಾಡಿದಂಥ ಸಿನಿಮಾ. ಇವಾಗ ನನಗೆ ಮುಂದೆ ಯಾವ ಥರ ಮಾಡ್ಬೇಕಂತಂದರೆ, ದೊಡ್ಡ ಸಿನಿಮಾಗೆ ಮಾಡ್ಬೇಕಂತ ಇಷ್ಟಪಡ್ತೀನಿ. ಅದನ್ನ ದರ್ಶನ್ ಸರ್ ಸಿನಿಮಾಗೆ ಮಾಡ್ಬೇಕಂತ ತುಂಬ ಇಷ್ಟ. ಆಮೇಲೆ SR ಸಿನಿಮಾಗೂ ಮಾಡ್ಬೇಕಂತ ಇಷ್ಟ ಇದೆ. ಈ ಥರ ತುಂಬ ಅನ್ಕೊಂಡಿದ್ದೀನಿ. ನೋಡ್ಬೇಕು, ಅವಕಾಶಗಳು ಸಿಕ್ಕರೆ ಖಂಡಿತ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.